ಮಕ್ಕಳೇ, ಎಸ್ ಎಸ್ ಎಲ್ ಸಿಯಲ್ಲಿ ಒಳ್ಳೆ ಸ್ಕೋರ್ನ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ಲಿ ಯಾರಿಗೆಲ್ಲ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು, ಟಾಪ್ ರ್ಯಾಂಕ್ ತೆಗಿಬೇಕು, ಸ್ಟೇಟ್ ಟಾಪ್ ರ್ಯಾಂಕ್ 1 ಆಗಬೇಕು ಅಂತ ಆಸೆ ಇದೆ, ಅಥವಾ ನಿಮ್ಗೆ ಎಷ್ಟೇ ಮಾರ್ಕ್ಸ್ ಇರಲಿ, ಎಷ್ಟು ಟಾರ್ಗೆಟ್ ಇರಲಿ, ಅದನ್ನು ಸ್ಕೋರ್ ಮಾಡಬೇಕಂದ್ರೆ ಈ 7 ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪರ್ಟಿಕ್ಯುಲರ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಕೂಡ ಇದನ್ನು ಪಾಲಿಸಲೇಬೇಕಾಗುತ್ತೆ. ಈ 7 ವಿಷಯಗಳನ್ನು ನೀವು ಡೈಲಿ ಮಾಡಬೇಕಾಗತ್ತೆ. ಆ ವಿಷಯಗಳನ್ನು ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗೋದನ್ನ ನೀವು ನೋಡ್ತೀರಾ, ನಿಮ್ಮ ಮಾರ್ಕ್ಸ್ಗಳು ಇನ್ಕ್ರೀಸ್ ಆಗೋದನ್ನ ನೋಡ್ತೀರಾ. ಜೊತೆಗೆ ನಿಮ್ಗಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿಗೆ ಹಾಗೂ ನನಗೂ ಕೂಡ, ನಿಮ್ಮೆಲ್ಲ ಟೀಚರ್ಸ್ಗೂ ಕೂಡ ಖುಷಿಯನ್ನು ತೊಗೊಂಬರ್ತೀರಾ. ಏನ 7 ಥಿಂಗ್ಸ್ಗಳು, ಏನ 7 ಥಿಂಗ್ಸ್ ದಟ್ ವಿ ಶುಡ್ ಡೂ ಇನ್ ಆರ್ ಡೈಲಿ ಲೈಫ್ ವಿಚ್ ವಿಲ್ ಇಂಪ್ರೂವ್ ಅವರ್ ಪರ್ಫಾರ್ಮೆನ್ಸ್ ಅಂತ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ. 7 ಥಿಂಗ್ಸ್ ಟು ಡೂ ಡೈಲಿ ಟು ಸ್ಕೋರ್ 620 ಔಟ್ ಆಫ್ 625 ಸ್ಟೇಟ್ ಟಾಪರ್ ಸೀಕ್ರೆಟ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಇವಾಗ ನಾವು ಏನ 7 ಥಿಂಗ್ಸ್ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಮಾರ್ಟ್ ಡೈಲಿ ಸ್ಟಡಿ ಸ್ಕೆಡ್ಯೂಲ್ ಮಾಡಬೇಕಾಗುತ್ತೆ. ಏನು ಸರ್ ಸ್ಮಾರ್ಟಾಗಿ ಡೈಲಿ ಸ್ಟಡಿ ಸ್ಕೆಡ್ಯೂಲ್ ಮಾಡಬೇಕಾಗುತ್ತೆ ಅಂದರೆ ಒಂದು ಟೈಮ್ ಟೇಬಲನ್ನು ಮಾಡ್ಕೋಬೇಕಾಗುತ್ತೆ. ಎವ್ರಿ ಡೇ ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ, ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು, ಜೂನು ಜುಲೈ. ಸೊ 2 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗಿರಬೇಕು ನಾನು. ಸ್ಕೂಲ್ ಟೈಮಿಂಗ್ಸ್ ಏನಿರುತ್ತೆ, ಅಥವಾ ಟ್ಯೂಷನ್ಸ್, ಅಥವಾ ನಮ್ಮ ಪರೀಕ್ಷೆ ಚಾನಲಲ್ಲಿ ಪ್ರಥಮ ಕೋರ್ಸ್ ಟೈಮಿಂಗ್ಸ್ ಏನಿರುತ್ತೆ, ಇದೆಲ್ಲವೂ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದಾದಮೇಲೆ ನಿಮಗೆ ಸ್ಟಡಿಗೆ ಅಂತ, ನೀವು ಓದಲಿಕ್ಕೆ ಅಂತ ಅಟ್ಲೀಸ್ಟ್ ಒಂದು 1.5 ಇಂದ 2 ಗಂಟೆ ಎತ್ತಿಟ್ಕೋತೀರಲ್ವ, ಆ 1.5-2 ಗಂಟೆನ ಹೇಗೆ ನಾವು ಪರ್ಫೆಕ್ಟಾಗಿ ಸ್ಟ್ರಾಟಜಿಕಲಿ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ನಾವು ಏನಂತ ಸ್ಮಾರ್ಟ್ ಡೈಲಿ ಸ್ಟಡಿ ಸ್ಕೆಡ್ಯೂಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸರ್ ಯಾವ ರೀತಿ ಮಾಡಬೇಕು ಒಂದೊಂದಾಗಿ ನೋಡ್ತಾ ಹೋದರೆ ನಾವು ಮೊದಲಿಗೆ ಪರ್ಸನಲೈಸ್ ಟೈಮ್ ಟೇಬಲ್ ಮಾಡ್ಕೋಬೇಕಾಗುತ್ತೆ. ಫಿಕ್ಸ್ಡ್ ಸ್ಟಡಿ ಅವರ್ಸ್, ಡೈಲಿ ಇಷ್ಟು ಅವರ್ ಓದಲೇಬೇಕು ಮಿನಿಮಮ್. ಮ್ಯಾಕ್ಸಿಮಮ್ ಇಲ್ವಾ ಸರ್ ಅದಕ್ಕೆ? ಮ್ಯಾಕ್ಸಿಮಮ್ ನಿಮ್ಗೆ ಬಿಟ್ಟಿದ್ದು, ಬಟ್ ಮಿನಿಮಮ್ ಫಾರ್ ಎಕ್ಸಾಂಪಲ್ 1-2 ಅವರ್ಸ್ ಅಂತ ಇಟ್ಕೊಳ್ಳೋಣ. ಎವ್ರಿ ಡೇ ನಾನು 8 to 10 ಓದ್ತೀನಿ, ಅಥವಾ 9 to 11 ಓದ್ತೀನಿ, 10 to 12 o'clock ಓದ್ತೀನಿ, 2 ಅವರ್ಸ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಅದು ನಿಮಗೆ ಬಿಟ್ಟಿದ್ದು. 3 ಅವರ್ಸ್ ಮಾಡ್ತೀರಾ, ಯು ಕ್ಯಾನ್ ಡೂ ಇಟ್. 1.5 ಅವರ್ ಓದ್ತೀರಾ, ಪರ್ಫೆಕ್ಟ್ಲಿ ಕ್ವಾಲಿಟಿ ಟೈಮ್ ಕೊಟ್ಟು ಓದ್ತೀರಾ, ದ್ಯಾಟ್ ಈಸ್ ಆಲ್ಸೋ ಫೈನ್. ಸೊ ನಾನು ಏನು ಹೇಳ್ಕೊಟ್ಟೆ, ಪರ್ಸನಲೈಸ್ಡ್ ಟೈಮ್ ಟೇಬಲ್ನ ನಾವು ಮಾಡ್ಕೋಬೇಕಾಗುತ್ತೆ ಫಾರ್ ಫಿಕ್ಸ್ಡ್ ಸ್ಟಡಿ ಅವರ್ಸ್. ಓಕೆನಾ? ನೆಕ್ಸ್ಟು 90 ಮಿನಿಟ್ಸ್ ಸ್ಟಡಿ ರೂಲ್ ಮಾಡ್ಕೋಬಹುದು. 90 ಮಿನಿಟ್ಸ್ ಅಂದರೆ 1.5 ಗಂಟೆ. 1.5 ಗಂಟೆ ಕೂಡ ನಾವು ಮಿನಿಮಮ್ ಅಂತ ಹೇಳ್ಬೋದು ನಾನು, 1.5 ಇಂದ 2 ಗಂಟೆ. ಸೊ ಇಲ್ಲಿ 90 ಮಿನಿಟ್ಸಲ್ಲಿ 60 ಮಿನಿಟ್ಸ್ ಲರ್ನಿಂಗಿಗೆ ಹೋಗಬೇಕು, 60 ನಿಮಿಷಗಳು ಲರ್ನಿಂಗಿಗೆ ಹೋಗಬೇಕು. 10 ಮಿನಿಟ್ಸ್ ಬ್ರೇಕ್ ತೊಗೋಬಹುದು ನಾವು ಈ 1.5 ಗಂಟೆಯಲ್ಲಿ, ಮತ್ತು 20 ಮಿನಿಟ್ಸ್ ರಿವಿಷನ್ ಮಾಡ್ಬೋದು. ಸರ್ ಇವಾಗ 60 ಮಿನಿಟ್ಸ್ ಅಂದರೆ, ಬಟ್ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಸರ್, ಒಂದೇ ಸಬ್ಜೆಕ್ಟ್ ಓದೋಕ್ಕಾಗುತ್ತಾ ಡೈಲಿ? ಇಲ್ಲ, ಈ 60 ಮಿನಿಟ್ಸನ್ನು ಕೂಡ ನಾವು ಬ್ರೇಕ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ವೈಸ್ ಬ್ರೇಕ್ ಮಾಡ್ತಾ ಹೋಗಬೇಕಾಗುತ್ತೆ. ಹೇಗೆ ನೋಡ್ತಾ ಹೋಗೋಣ ಮುಂದೆ. ಸೊ ನೋ ರ್ಯಾಂಡಮ್ ಸ್ಟಡಿಂಗ್, ಸುಮ್ಮನೆ ಏನೋ ಕುತ್ಕೊಂಡು ಬುಕ್ ತಿರುಗಿಸೋದು, ಡೈಲಿ ಏನೇನೋ ಓದೋದು, ಏನೇನೋ ಮಾಡೋದು, ಪ್ಲ್ಯಾನ್ಡ್ ಸ್ಟ್ರಾಟಜಿಗಿಂತ ಸುಮ್ಮನೆ ಏನೇನೋ ಮಾಡ್ತಾಯಿದ್ರೆ ರಿಸಲ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಪಕ್ಕಾ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೋಬೇಕು ನೀವು. ನಿಮಗೆ ನಿಮ್ಮ ಡೈಲಿ ನಿಮ್ಮ ಬಾಡಿ ಕ್ಲಾಕ್ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಸ್ಟ್ರಾಟಜಿ ಏನಾಗುತ್ತೆ ಅಂತ ನೀವೇ ಮಾಡಬೇಕಾಗುತ್ತೆ. ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು, ದಿಸ್ ಇಸ್ ದ ಫಸ್ಟ್ ಥಿಂಗ್, ಸ್ಮಾರ್ಟ್ ಸ್ಟಡಿ ಟೇಬಲ್ ಟೈಮ್ ಟೇಬಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಆ್ಯಕ್ಟಿವ್ ರೀಕಾಲ್ ಎವ್ರಿ ಡೇ ಮಾಡಬೇಕಾಗುತ್ತೆ. ಏನಪ್ಪ ಆ್ಯಕ್ಟಿವ್ ರೀಕಾಲ್ ಎವ್ರಿ ಡೇ ಅಂದರೆ? ಸರಿ, ಆ್ಯಕ್ಟಿವ್ ರೀಕಾಲ್ ಅಂದರೆ ಏನು? ನಾನು ಯಾವಾಗಲೂ ಹೇಳ್ತೀನಿ, 2 ರೀತಿ ಲರ್ನಿಂಗ್ ಮಾಡ್ಬೋದು ನಾವು, 2 ರೀತಿ ಕಲಿಬೋದು ವಿಷಯಗಳನ್ನ. ಒಂದು ಪ್ಯಾಸಿವ್, ಇನ್ನೊಂದು ಆ್ಯಕ್ಟಿವ್. ಈ ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್ ಅಂತ ಕೇಳಿದ್ರೆ, ಪ್ಯಾಸಿವ್ ವಾಯ್ಸ್ ಅಂದರೆ ಬೇರೆಯವ್ರು ಹೇಳೋದು, ಆ್ಯಕ್ಟಿವ್ ವಾಯ್ಸ್ ಅಂದರೆ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡೋದು. ಪ್ಯಾಸಿವ್ ಅಂದರೆ ಹೊರಗಡೆಯಿಂದ ಬರುತ್ತೆ, ಆ್ಯಕ್ಟಿವ್ ಅಂದರೆ ಒಳಗಡೆಯಿಂದ ನಾವೇ ಇಂಡ್ಯೂಸ್ ಮಾಡ್ತೀವಿ, ಅಥವಾ ನಾವೇ ಪಾರ್ಟಿಸಿಪೇಟ್ ಮಾಡಿ ಕಲ್ತ್ಕೋತೀವಿ. ಹಾಗಂದ್ರೆ ನಾವು ಪ್ಯಾಸಿವ್ ಅಂದರೆ ಯಾವುದನ್ನು ರೆಕಗ್ನೈಸ್ ಮಾಡ್ಬೋದು? ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ನಿಮ್ಮ ಕ್ಲಾಸ್ ಟೀಚರ್ಸ್ ಹೇಳ್ಕೊಡ್ತಾರೆ, ಮ್ಯಾಥಮೆಟಿಕ್ಸ್ ಟೀಚರ್ ಇರ್ಬೋದು, ಸೈನ್ಸ್ ಟೀಚರ್ಸ್ ಇರ್ಬೋದು, ನಮ್ಮ ಪರೀಕ್ಷೆಯಲ್ಲಿ ನಮ್ಮ ಟೀಚರ್ಸ್ ಇರ್ಬೋದು, ಎಲ್ಲರೂ ಕೂಡ ಹೇಳ್ಕೊಡ್ತೀವಿ. ನೀವು ಹೇಳ್ಕೊಡೋದನ್ನ ಕೇಳಿಸ್ಕೊತಿರಲ್ಲ, ದಟ್ ಈಸ್ ಪ್ಯಾಸಿವ್. ಬಟ್ ಆ್ಯಕ್ಟಿವ್ ಲರ್ನಿಂಗ್ ಅಂದ್ರೇನು? ಯಾವಾಗ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ದ್ಯಾಟ್ ಬಿಕಮ್ಸ್ ಆ್ಯಕ್ಟಿವ್ ಲರ್ನಿಂಗ್. ಸರ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು? ನಿಮಗೆಲ್ಲ ಗೊತ್ತೇ ಇದೆ, ಕ್ವಿಝಸ್ ಇರ್ಬೋದು, ಅಥವಾ ನೀವೇ ಕ್ವಶನ್ಸ್ನ ತೊಗೊಂಡು ಆನ್ ಯುವರ್ ಓನ್ ಸಾಲ್ವ್ ಮಾಡೋದಿರ್ಬೋದು. ದಿಸ್ ಈಸ್ ಮೋರ್ ಎಫೆಕ್ಟಿವ್. ಆಲ್ಮೋಸ್ಟ್ ಲೈಕ್ 50% ಆಫ್ ದಿ ರಿಸಲ್ಟು ಇನ್ಕ್ರೀಸ್ ಆಗುತ್ತೆ ಜಸ್ಟ್ ಬೈ ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ಆ್ಯಕ್ಟಿವ್ ರೀಕಾಲಿಂಗ್, ರೈಟ್? ಸೊ ಕ್ಲೋಸ್ ಯುವರ್ ಬುಕ್ಸ್ ಆ್ಯಂಡ್ ರೀಕಾಲ್, ಡೈಲಿ ಇದನ್ನು ಮಾಡಬೇಕು. ನಾ ಹೇಳಿದೆ, ಪ್ಲ್ಯಾನ್ ಮಾಡ್ಬೇಕಾರೆ 10 ಮಿನಿಟ್ಸ್ ಫಾರ್ ರಿವಿಷನ್, 20 ಮಿನಿಟ್ಸ್ ಫಾರ್ ರಿವಿಷನ್ ಅಂತ ಹೇಳಿದ್ವಲ್ಲ, ಆ ರಿವಿಷನ್ ಹೆಂಗೆ ಮಾಡ್ತೀರಿ ನೀವು? ಓದಿರೋದನ್ನು ಅಥವಾ ಕ್ಲಾಸಲ್ಲಿ ಮಾಡಿರೋದನ್ನು ಟೆಕ್ಸ್ಟ್ ಬುಕ್ಕನ್ನು ಅಥವಾ ನೋಟ್ಸನ್ನು ಮುಚ್ಚಿಟ್ಬಿಟ್ಟು ನೀವೇ ಜ್ಞಾಪಿಸ್ಕೋಬೇಕು. ಇಲ್ಲಿ ನೀವೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ರೀಕಾಲಿಂಗ್, ಆ್ಯಕ್ಟಿವ್ಲಿ ಯು ಆರ್ ರೀಕಾಲಿಂಗ್.
ಸೊ ಕ್ಲೋಸ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ರೀಕಾಲ್ ಡೈಲಿ ಸೆಲ್ಫ್ ಕ್ವಿಝಿಂಗ್ ಕೂಡ ಮಾಡ್ಕೋಬಹುದು. ಸೊ ಈ ಕ್ವಶನ್ ಹೇಳಿದ್ರು, ಈ ಕಾನ್ಸೆಪ್ಟ್ ಹೇಳಿದ್ರು, ಈ ಕ್ವಶನ್ಗೆ ಅಥವಾ ಈ ಕಾನ್ಸೆಪ್ಟ್ಗೆ ಏನು ಆನ್ಸರ್ ಆಗಿತ್ತು, ಏನು ಆನ್ಸರ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ ಬಂದರೆ ನಾವು ಏನು ಆನ್ಸರ್ ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ಈ ರೀತಿ ನಿಮಗೆ ಕ್ವಿಝನ್ನು ನೀವೇ ತೊಗೋಬೇಕಾಗತ್ತೆ. ಸೊ ಆಮೇಲೆ ಫೈನ್ಮೆಂಟ್ ಟೆಕ್ನಾಲಜಿ, ಸಾರಿ ಟೆಕ್ನಿಕ್. ಫೈನ್ಮೆಂಟ್ ಟೆಕ್ನಿಕ್ ಅಂದ್ರೆ ಏನು? ರಿಚರ್ಡ್ ಫೈನ್ಮನ್ ಅಂತ ಒಬ್ಬರು ಫೇಮಸ್ ಸೈಂಟಿಸ್ಟ್ ಇದ್ರು. ಸೊ ಅವ್ರು ಹೇಳ್ತಿದ್ದೇನೆಂದರೆ, ನಾವು ಯಾವಾಗಲೂ ಬೇರೆಯವರಿಗೆ ಹೇಳ್ಕೊಟ್ಟಾಗ ನಮ್ಮ ನಾಲೆಡ್ಜು ಇನ್ನೂ ಸ್ಟ್ರೆಂಥನ್ ಆಗುತ್ತೆ. ಇವಾಗ ನನಗೇನೋ ಗೊತ್ತು, ನನಗೆ 5 ಆನ್ಸರ್ ಟೇಬಲ್ಸ್ ಗೊತ್ತು, ನನ್ನ ಫ್ರೆಂಡ್ಗೆ ಗೊತ್ತಿಲ್ಲ, ನಾನು ಅವನಿಗೆ 5 ಆನ್ಸರ್ ಟೇಬಲ್ಸನ್ನು ಹೇಳ್ಕೊಟ್ಟಾಗ ಅವನಿಗೆ ಹೇಳ್ಕೊಡ್ತೀನಿ, ಅವನು ಕಲಿತಾನೆ ಅಷ್ಟೇ ಅಲ್ಲ, ನನಗೂ ಕೂಡ ರಿವಿಷನ್ ಆಗ್ತಾ ಇದೆ. ಯಾವಾಗ ಹೇಳ್ಕೊಡ್ತೀನಲ್ಲ ಅವನಿಗೆ ಬರೋ ಡೌಟ್ಸ್ ನಂಗೆ ಬಂದಿರದೇ ಇರ್ಬೋದು, ಬಟ್ ಅವ್ನು ವಿಚಿತ್ರವಾಗಿ ಯೋಚನೆ ಮಾಡ್ಬೋದು, ಬೇರೆ ಆ್ಯಂಗಲಿಂದ ಯೋಚನೆ ಮಾಡ್ಬೋದು, ಯಾವುದೇ ಕಾನ್ಸೆಪ್ಟ್ ಆಗಲಿ. ಫಾರ್ ಎಕ್ಸಾಂಪಲ್ ಲೈಫ್ ಪ್ರೊಸೆಸ್ಸಲ್ಲಿ ಯಾವುದು ಇದು ಏನೋ ಸೆನ್ಸರಿ ಆರ್ಗನ್ಸ್ ಇತ್ತಲ್ಲ, ಅದ್ರ ಬಗ್ಗೆ ಏನೋ ಕಾನ್ಸೆಪ್ಟ್ ಬರ್ಬೋದು. ಅಥವಾ ಮ್ಯಾಥಮೆಟಿಕ್ಸಲ್ಲಿ ನೋಡೋದಾದ್ರೆ ಪಾಲಿನಾಮಿಯಲ್ಸು ಏನೋ ಝೀರೋಸ್ ಕಂಡುಹಿಡಿಯೋದಿರ್ಬೋದು. ಇದನ್ನು ಫ್ರೆಂಡಿಗೆ ಹೇಳ್ಕೊಟ್ಟಾಗ ಅವ್ನು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ಬೋದು, ಅವನೇನೋ ಕ್ವಶನ್ಸ್ ಕೇಳ್ಬೋದು. ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಿಮಗೆ ನೀವು ಯೋಚನೆ ಮಾಡ್ತೀರ ಮತ್ತೆ. ಸೊ ನೀವು ಯೋಚನೆ ಮಾಡಿದಾಗ ಮತ್ತೆ ನಿಮಗೆ ಕಾನ್ಸೆಪ್ಟ್ ಇನ್ನೂ ಗ್ರಿಪ್ ಬರುತ್ತೆ, ಕಾನ್ಸೆಪ್ಟ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟೀಚ್ ಕಾನ್ಸೆಪ್ಟ್ಸ್ ಅಲೌಡ್. ಅಕಸ್ಮಾತ್ ಯಾರು ಫ್ರೆಂಡ್ಸ್ ಇಲ್ವಾ ನಿಮ್ಗೆ ಹೇಳ್ಕೊಡೋಕ್ಕೆ, ಪರವಾಗಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮಗೆ ನೀವೇ ಹೇಳ್ಕೊಡಿ. ಅಥವಾ ನಿಮ್ಮ ತಾಯಿಗೆ ಹೇಳ್ಕೊಡಿ, ಅಮ್ಮ ನಾನು ಇವತ್ತು ಇದೊಂದು ಕಾನ್ಸೆಪ್ಟ್ ಕಲಿತು ಹೇಳ್ಕೊಡ್ತೀನಿ ನೋಡಮ್ಮ ಅಂತ. ನಿಮ್ಮ ತಂದೆಗೆ ಹೇಳ್ಕೊಡಿ, ನಿಮ್ಮ ಅಕ್ಕಂಗೆ ಹೇಳ್ಕೊಡಿ, ನಿಮ್ಮ ತಮ್ಮಂಗೆ ಹೇಳ್ಕೊಡಿ. 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಮಕ್ಳಿಗೆ ಹೇಳ್ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಈ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮಗೆ ನೀವೇ ಹೇಳ್ಕೊಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕಾನ್ಸೆಪ್ಟ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಸ್ಪೇಸ್ ರಿಪಿಟೇಷನ್, ಇಲ್ಲೊಂದು ರೂಲ್ ಹೇಳ್ಬೋದು 1-3-7 ಅಂತ. ಅಂದರೆ ಫಸ್ಟ್ ಡೇ ಓದ್ತೀರಾ, ನೆಕ್ಸ್ಟ್ ಡೇ ರಿವಿಷನ್ ಮಾಡಬೇಕು ಅದೇ ಕಾನ್ಸೆಪ್ಟ್ನ, 3 days ಬಿಟ್ಟು ಒಂದು ಸರ್ತಿ ರಿವೈಸ್ ಮಾಡಬೇಕು, 7 days ಬಿಟ್ಟು ಒಂದು ಸರ್ತಿ ಆ್ಯಕ್ಟಿವ್ ರಿಕಾಲ್ ಮಾಡ್ತಾ ಇರಬೇಕು. ಜಸ್ಟ್ ಸುಮ್ಮನೆ ಬುಕ್ ತೆಗೆದು ಓದೋದಲ್ಲ, ಆ್ಯಕ್ಟಿವ್ ರಿಕಾಲಿಂಗ್ ಆಗಬೇಕು. ಸೊ ಈ 1-3-7 ರೂಲ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 7th ಡೇ ನಿಮಗೆ ರೀಕಾಲ್ ಆಗ್ತಿದೆ ಅಂದರೆ ದಟ್ ಈಸ್ ಇನ್ ಯುವರ್ ಪರ್ಮನೆಂಟ್ ಮೆಮೊರಿ ಅಂತ. ನೀವು ಅದನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ರಿವೈಸ್ ಮಾಡ್ಬೇಕಾದ್ರೆ ಯಾವಾಗ ಮಾಡಬೇಕು, ಎಕ್ಸಾಮ್ ಹತ್ರ ಬಂದಾಗ ಮಾಡೋದು ಸಾಕು. 1-3-7 ರೂಲ್ನ ಪ್ರಾಕ್ಟೀಸ್ ಮಾಡಿ. ಫೈನ್ಮೆಂಟ್ ಟೆಕ್ನಿಕನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು. ಸೊ ಆಲ್ ದೀಸ್ 3 ಆರ್ ಆ್ಯಕ್ಟಿವ್ ರೀಕಾಲಿಂಗ್ ಪ್ರಾಕ್ಟೀಸ್ ಮಾಡಬಹುದು ನಾವು ಇದನ್ನು ಡೈಲಿ ಲೈಫಲ್ಲಿ. ಸೊ ಅದಕ್ಕೆ ಅದ್ರ ಜೊತೆಗೆ ಐಡೆಂಟಿಫೈಯಿಂಗ್ ಲರ್ನಿಂಗ್ ಗ್ಯಾಪ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಾಗಿಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ, ನಂಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಕ್ಲೀನಾಗಿ ಅಂತ. ಈಗ ನಾನು ಇದನ್ನೆಲ್ಲ ಹೇಳ್ಕೊಟ್ಟಾಗ ಇದೆಲ್ಲ ಪ್ರಾಕ್ಟೀಸಸ್ ಮಾಡ್ತಿರ್ಬೇಕಾದ್ರೆ ಅವಾಗ ಅನಿಸುತ್ತೆ, ಓ ನಂಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಓ ನಂಗೆ ಈ ಕಾನ್ಸೆಪ್ಟು ಕನ್ಫ್ಯೂಷನ್ ಇದೆ. ಸೊ ಯಾವಾಗ ಗೊತ್ತಾಗುತ್ತೆ, ನಂಗೆ ಬೇರೆಯವ್ರಿಗೆ ಹೇಳ್ಕೊಡೋಕೆ ಹೋದಾಗ, ಅಥವಾ ನಾನೇ ಪ್ರಾಕ್ಟೀಸ್ ಮಾಡಿದಾಗ, ನಾನೇ ಟೆಸ್ಟ್ ತೊಗೊಂಡಾಗ, ನಾನೇ ಕ್ವಿಜ್ ತೊಗೊಂಡಾಗ. ಸೊ ಅವಾಗ ನಮಗೆ ಅರ್ಥ ಆಗುತ್ತೆ ಏನಂತ, ನಮಗೆ ಗ್ಯಾಪ್ಸ್ ಎಲ್ಲಿದೆ, ನಾನು ಯಾವ ಏರಿಯಾದಲ್ಲಿ ವೀಕ್ ಇದ್ದೀನಿ, ಇದನ್ನು ಐಡೆಂಟಿಫೈ ಮಾಡೋದಿದೆ ಮಕ್ಕಳ, ಮೋಸ್ಟ್ ಇಂಪಾರ್ಟೆಂಟ್ SSLC ಲೈಫಲ್ಲಿ. ಸೊ ಇದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಆ್ಯಕ್ಟಿವ್ ರೀಕಾಲಿಂಗ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಡೈಲಿ ಪ್ರಾಕ್ಟೀಸ್. ನೋಡಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಮಾಡಬಹುದು ನಾವು. ಮ್ಯಾಥಮೆಟಿಕ್ಸಲ್ಲಿ ಡೈಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕು, ಆಬ್ವಿಯಸ್ಲಿ, ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಸೈನ್ಸಲ್ಲಿ ಡಯಾಗ್ರಾಮ್ಸ್ ಆ್ಯಂಡ್ ಲೇಬಲಿಂಗು, ಇದು ಬಹಳ ಮುಖ್ಯ ಆಗುತ್ತೆ, ಅವಾಗ ರೀಕಾಲ್ ಮಾಡ್ತಿರ್ಬೇಕು. ಯಾಕೆ? ಪ್ರೆಸೆಂಟೇಷನ್ ಆಫ್ ಡಯಾಗ್ರಾಮ್ಸ್ ಬ್ರಿಂಗ್ಸ್ ಮೋರ್ ಮಾರ್ಕ್ಸ್. ಆಲ್ಮೋಸ್ಟ್ 16 ಮಾರ್ಕ್ಸು, 16 ಮಾರ್ಕ್ಸ್ ಆರ್ ಕಮಿಂಗ್ ಫ್ರಮ್ ಡಯಾಗ್ರಾಮ್ಸ್ ಓನ್ಲಿ ಇನ್ ಸಬ್ಜೆಕ್ಟ್ಸ್ ಸೈನ್ಸ್. ವಿಜ್ಞಾನದಲ್ಲಿ ಸುಮಾರು 16 ಮಾರ್ಕ್ಸ್ ನಮಗೆ ಫೈನಲ್ ಎಕ್ಸಾಮಲ್ಲಿ ಬರೀ ಡಯಾಗ್ರಾಮಿಂದನೇ ಬರುತ್ತೆ, 16-12. ಸೊ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಅರ್ಥ ಏನು, ಇದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಇಷ್ಟೇ ಅಲ್ಲ, ಬೇರೆ ಬೇರೆ ರೀತಿ ನಾವು ಓದ್ಬೋದು. ಒಂದು ಶೀಟ್ನ ಮಾಡಿಕೊಂಡು ಆ ಶೀಟಲ್ಲಿ ಫುಲ್ ರಿವಿಷನ್ ಶೀಟ್ ಅಂತ ಮಾಡ್ಕೋಬೋದು, ಅದೆಲ್ಲ ಹೇಳ್ಕೊಡ್ತೀನಿ ಮುಂದೆ. ಲ್ಯಾಂಗ್ವೇಜಸಲ್ಲಿ ಏನು ಬಹಳ ಮುಖ್ಯ, ರೈಟಿಂಗ್ ಫಾಸ್ಟಾಗಿ ಬರೀಬೇಕು, ಮತ್ತು ದುಂಡಾಗಿ ಬರೀಬೇಕು, ನೀಟಾಗಿ ಬರೀಬೇಕು. ಇದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಡೈಲಿ ಒಂದು 5 ಮಿನಿಟ್ಸು ಅಥವಾ 10 ಮಿನಿಟ್ಸು ರೈಟಿಂಗ್ ಪ್ರಾಕ್ಟೀಸ್ ಅಂತಲೇ ಇಟ್ಕೋಬೇಕು. ಯಾವುದೋ ಒಂದು ಪೊಯಮ್ ಇದೆ, ಅದನ್ನು ಡೈಲಿ ಬರೀಬೇಕು. ಬರೀ ಪೊಯಮ್ನೇ ಬರೀತಿಲ್ಲ ನೀವು, ರೈಟಿಂಗ್ನ ಕೂಡ ಇಂಪ್ರೂವ್ ಮಾಡ್ಕೋತಾ ಇದ್ದೀರಾ. ಸೊ ಈ ರೀತಿ, ಅಥವಾ ಯಾವುದೋ 4 ಮಾರ್ಕ್ಸ್ ಕ್ವಶನ್ ಇದೆ, ಆ 4 ಮಾರ್ಕ್ಸ್ ಕ್ವಶನ್ ಮಾತ್ರ ಬರೆದು ಪ್ರಾಕ್ಟೀಸ್ ಮಾಡ್ತಿಲ್ಲ, ನೀವು ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಮಾಡ್ಕೋತೀರಾ, ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ನಿಮ್ಮದು. ಲ್ಯಾಂಗ್ವೇಜಸಲ್ಲಿ ನಾನು ಸುಮಾರು ಜನ ಕೇಳಿದ್ದೀನಿ, SSLC ಕನ್ನಡ ಅಂದರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಮೆಜಾರಿಟಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಟೈಮ್ ಸಾಕಾಗಲ್ಲ. ಸುಮಾರು ಜನ ಹೇಳೋದು ಟೈಮ್ ಸಾಕಾಗಲಿಲ್ಲ ನನಗೆ ಅಂತ. ಇದು ಹೆಂಗೆ ಇಂಪ್ರೂವ್ ಆಗುತ್ತೆ, ಇವಾಗಿಂದನೇ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಗ್ರಾಮರ್ ಪ್ರಾಕ್ಟೀಸ್ ಮಾಡಬೇಕು, ರೆಗ್ಯುಲರ್ ಇಂಟರ್ವಲ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಗ್ರಾಮರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನ ನೀವು ಗುರುತಿಸಬೇಕು. ನಿಮ್ಮ ಟೀಚರ್ಸ್ ಹತ್ರ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಅಥವಾ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ತಾಯಿ ತಂದೆ ಹತ್ರ ಕರೆಕ್ಷನ್ ಮಾಡಿಸಿ, ದಟ್ ವಿಲ್ ಹೆಲ್ಪ್. ಜೊತೆಗೆ ಸೋಷಿಯಲ್ ಸೈನ್ಸ್ ನೋಡೋದಾದರೆ ನಾವು ಮ್ಯಾಪ್ಸು, ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿ ಅಥವಾ ನೋಟ್ ಮಾಡಿ ಇಟ್ಕೊಂಡು,
ಜೊತೆಗೆ ಹೆಡ್ಡಿಂಗ್ಸ್ಗಳನ್ನ, ಇದನ್ನೆಲ್ಲ ನೀವೇ ಮಾಡೋದ್ರಿಂದ ಏನಾಗುತ್ತೆ, ನೀವು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗ್ತೀರಿ. ಈಗ ಆಲ್ರೆಡಿ ರೆಡಿ ಟೀಚರ್ಸ್ ಕೊಟ್ಟಿರ್ಬೋದು, ರೆಡಿ ನೋಟ್ಸ್ ಕೊಟ್ಟಿರ್ಬೋದು, ಬಟ್ ಆದರೆ ನೀವೇ ಒಂದು ಟೆಕ್ಸ್ಟ್ ಬುಕ್ಕನ್ನು ಓದಿ ಕೀ ಪಾಯಿಂಟ್ಸ್ನ ನೋಟ್ ಮಾಡಿ ಇದನ್ನು ಮಾಡೋದ್ರಿಂದ ನಿಮಗೆ ಇನ್ನೂ ಆ್ಯಕ್ಟಿವ್ಲಿ ಯು ಆರ್ ಲರ್ನಿಂಗ್, ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗ್ತಾ ಇದೆ, ಬೇಸಿಕ್ಸ್ ನಿಮಗೆ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಮ್ಯಾಪ್ಸು, ಕೀವರ್ಡ್ಸು, ಹೆಡ್ಡಿಂಗ್ಸು ಇದನ್ನೆಲ್ಲ ಚೆನ್ನಾಗಿ ನಾವು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ, ಅವರು INA ಕಟ್ಟೋದು, ದಿಸ್ ಈಸ್ ಒನ್ ಕೀ ಪಾಯಿಂಟ್, ಹೌದಲ್ವಾ? ಆಮೇಲೆ ಇಲ್ಲಿ ಜಪಾನ್ಗೆ ಹೋದ್ರು, ಅದೊಂದು ಕೀ ಪಾಯಿಂಟು. ಅಥವಾ ಇನ್ನೂ ಎಷ್ಟೊಂದು ಪಾಯಿಂಟ್ಸ್ ಇದೆ ಈ ಥರದ್ದು. ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು, ದಟ್ ಈಸ್ ಒನ್ ಮೋರ್ ಪಾಯಿಂಟ್. ಈ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧಿ ಆ್ಯಂಡ್ ನೇತಾಜಿ, ಈ ಥರ ಹಲವಾರು ಪಾಯಿಂಟ್ಸ್ಗಳಿರುತ್ತೆ. ಸೊ ಎಲ್ಲ ಕೀವರ್ಡ್ಸ್ಗಳನ್ನ ಯು ಹ್ಯಾವ್ ಟು ಮೇಕ್ ಅಂಡರ್ಲೈನ್ ಆ್ಯಂಡ್ ಪ್ರಾಕ್ಟೀಸ್. ಅದೊಂದು. ಅದು ಬಿಟ್ಟರೆ ಡೈಲಿ ಸಬ್ಜೆಕ್ಟ್ ರೊಟೇಷನ್. ಡೈಲಿ ಒಂದೇ ಸಬ್ಜೆಕ್ಟ್ ಓದ್ತೀರಾ? ಇಲ್ಲ. ಬಟ್ ನಾನು ಹೇಳ್ತೀನಿ ಯಾವಾಗಲೂ ಡೈಲಿ ಒಂದು ಸಬ್ಜೆಕ್ಟ್ ಕಾನ್ಸ್ಟೆಂಟ್ ಆಗಿರಬೇಕು, ದಟ್ ಈಸ್ ಮ್ಯಾಥಮೆಟಿಕ್ಸ್. ಯಾಕೆ ಸರ್ ನೀವು ಮ್ಯಾಥಮೆಟಿಕ್ಸ್ ಟೀಚರು, ಅದಕ್ಕೆ ನೀವು ಸ್ವಾರ್ಥಿ ಆಗ್ತಾ ಇದ್ದೀರಾ ಅಂತ ಹೇಳ್ತೀರಾ? ಇಲ್ಲ ಮಕ್ಕಳ, ಮ್ಯಾಥಮೆಟಿಕ್ಸ್ ನಾನು ಸ್ವಾರ್ಥಿ ಆಗ್ತಾ ಇಲ್ಲ. ಮ್ಯಾಥಮೆಟಿಕ್ಸ್ ಇದೆಯಲ್ಲ, ದಿಸ್ ರಿಕ್ವೈರ್ಸ್ ಮೋರ್ ಆ್ಯಂಡ್ ಮೋರ್ ಆಫ್ ಪ್ರಾಕ್ಟೀಸಿಂಗ್. ಎವ್ರಿ ಡೇ ನೀವು ವಿಚಿತ್ರವಾದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಎವ್ರಿ ಡೇ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಆವಾಗಲೇ ನಿಮಗೆ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಮ್ಯಾಥಮೆಟಿಕ್ಸ್ನಲ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಮ್ಯಾಥಮೆಟಿಕ್ಸ್ ಓದಿದ್ರೆ ಸೈನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ PUC ಬಂದಾಗಂತೂ ಸೈನ್ಸ್ ತೊಗೊಂಡ್ರೆ, ಸೈನ್ಸು ಮತ್ತು ಕಾಮರ್ಸ್ ಯಾವುದೇ ತೊಗೊಳ್ಳಿ, ಫಿಸಿಕ್ಸಲ್ಲಿ ಬರುತ್ತೆ, ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಮ್ಯಾಥಮೆಟಿಕ್ಸು, ಬಯಾಲಜಿಲಿ ನಂಗೆ ಅಷ್ಟು ಅಂದಾಜಿಲ್ಲ. ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ಎಲೆಕ್ಟ್ರಾನಿಕ್ಸಲ್ಲಿ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಕಂಪ್ಯೂಟರ್ ಸೈನ್ಸಲ್ಲಿ ಬರುತ್ತೆ. ಎಲ್ಲದಕ್ಕೂ ಕೂಡ ಮ್ಯಾಥಮೆಟಿಕ್ಸ್ ಬೇಸಿಕ್ಕು. ಹಾಗಾಗಿ ಮ್ಯಾಥಮೆಟಿಕ್ಸ್ ಶುಡ್ ಬಿ ದೇರ್ ಇನ್ ಯರ್ ಎವ್ರಿ ಡೇ ಪ್ರಾಕ್ಟೀಸಿಂಗ್. ಅದ್ರ ಜೊತೆಗೆ ಅಕಸ್ಮಾತ್ ಯಾವತ್ತೋ ಒಂದು ಸ್ಕಿಪ್ ಮಾಡ್ತೀರಾ ಅಂದ್ರೂ ಪರವಾಗಿಲ್ಲ, ದಟ್ ಈಸ್ ಲೆಫ್ಟ್ ಟು ಯು. ಪ್ಲಾನಿಂಗ್ ನೀವು ಮಾಡ್ಕೋಬೇಕು. ಸೈನ್ಸು ಕೂಡ ಆದಷ್ಟು ಎವ್ರಿ ಡೇ, ಇಲ್ಲ ಅಂದ್ರೆ ಅಟ್ಲೀಸ್ಟು ಎವ್ರಿ ಆಲ್ಟರ್ನೇಟಿವ್ ಡೇ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೋಷಿಯಲ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೋಷಿಯಲ್. ಸರ್ ಡೈಲಿ ಹೆಂಗಂದರೆ 2 ಸಬ್ಜೆಕ್ಟ್ ಓದಬೇಕಾ? ಇಲ್ಲ, 3 ಸಬ್ಜೆಕ್ಟ್ ಓದಬೇಕು. ಒಂದು ಮ್ಯಾಥ್ಸು ಸೈನ್ಸು, ಒಂದು ಲ್ಯಾಂಗ್ವೇಜು, ಒಂದು ಮ್ಯಾಥ್ಸು ಸೈನ್ಸು, ಒಂದು ಮ್ಯಾಥ್ಸು ಸೋಷಿಯಲ್, ಒಂದು ಲ್ಯಾಂಗ್ವೇಜು. ಈ ರೀತಿ 3 ಸಬ್ಜೆಕ್ಟ್ಸ್ನ ಎವ್ರಿ ಡೇ ಯು ಶುಡ್ ಪ್ರಾಕ್ಟೀಸ್, ರೀಡ್, ಸ್ಟಡಿ, ವಾಟ್ ಎವರ್, ರೈಟ್? ಸೊ ಈ ರೀತಿ ಡೈಲಿ ಸ್ಕೆಡ್ಯೂಲನ್ನು ನೀವು ಕೂಡ ಮಾಡ್ಕೋಬೇಕಾಗುತ್ತೆ. 4ನೇ ವಿಷಯ ಏನಪ್ಪ? ರೈಟ್ 20 to 30 ಆನ್ಸರ್ಸ್ ಡೈಲಿ. ಮಿನಿಮಮ್ 20 to 30 ಆನ್ಸರ್ಸ್ನ ನೀವು ಬರೆದಿರಬೇಕು. ರಫ್ ನೋಟ್ ಅಥವಾ ಪ್ರಾಕ್ಟೀಸ್ ಬುಕ್ ಏನಿರುತ್ತೆ ಅದರಲ್ಲಿ ನೀವು ಬರೆದಿರಬೇಕು ವಿತ್ ಯರ್ ಓನ್ ಹ್ಯಾಂಡ್. ನೀವು ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೋಂಬೇರಿ ಆಗಬೇಡಿ, ಬರೆಯೋ ವಿಷಯದಲ್ಲಿ ಸೋಂಬೇರಿ ಆಗಬೇಡಿ. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡೋದು. ಡೈಲಿ ರೈಟಿಂಗ್ ಪ್ರಾಕ್ಟೀಸ್, 3 marks 4 marks ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದು ಲೈಫ್ ಪ್ರೊಸೆಸ್ ಆಗಿದೆ, ಕೆಮಿಕಲ್ ಈಕ್ವೇಷನ್ಸ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿರುತ್ತೆ ಅನ್ಸುತ್ತಲ್ವಾ. ಈ ಎಲೆಕ್ಟ್ರಿಸಿಟಿಯಲ್ಲಿ ಕೆಲವೊಂದು ಕ್ವಶನ್ಸ್ ಬರುತ್ತೆ. ಪ್ಯಾರಲಲ್ ಅಂಡ್ ಸೀರೀಸ್ದು ಡಿಫ್ರೆನ್ಸ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರಲಲ್ ಅಂಡ್ ಸೀರೀಸ್? ಸುಮಾರು ಸರಿ 2 marks 3 marks ಕೇಳ್ತಾ ಇರ್ತಾರೆ. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅಥವಾ ಏನದು ಶಾರ್ಟ್ ಸರ್ಕ್ಯೂಟು, ಈ ಥರ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ. ಇದೆಲ್ಲ 2 marks 3 marks ಕೇಳೋವಂಥ ಕ್ವಶನ್ಸ್. ಇವನ್ನೆಲ್ಲ ಡೈಲಿ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಮಿನಿಮಮ್ ಎಷ್ಟು? 20 to 30 ಆನ್ಸರ್ಸ್ ಯು ಶುಡ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಇನ್ ಯರ್ ಪ್ರಾಕ್ಟೀಸ್ ಬುಕ್. ಇದು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಅಟ್ಲೀಸ್ಟ್ 10 ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಇರಲಿ, ಇನ್ನು ಮಿಕ್ಕಿದ 20 ಅಂದರೆ 30 ಅಂತ ಇಟ್ಕೊಳ್ಳೋಣ. 30ಯಲ್ಲಿ 10 10 10 ಥರ ಮಾಡ್ಕೋಬೋದು. ಎವ್ರಿ ಡೇ 3 subjects 30 ಕ್ವಶನ್ಸ್ ಅಂತ ಇಟ್ಕೋಬಹುದು ನಾವು. ಓಕೆನಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಮಾಡೆಲ್ ಕ್ವಶನ್ ಪೇಪರ್ಸ್ ಇವಾಗೇ ಬಂದಿಲ್ಲ, ಡಿಸೆಂಬರ್ ಟೈಮಲ್ಲಿ ಬರುತ್ತೆ ಅಥವಾ ಇನ್ನೂ ಬೇಗನೆ ಬರ್ಬೋದು. ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ ನೀವು. ಆಮೇಲೆ ಟೈಮ್ಡ್ ಆನ್ಸರ್ ರೈಟಿಂಗ್. ಬೆಸ್ಟ್ ಎಕ್ಸಾಂಪಲ್ ಹೇಳ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅಂತ ಮ್ಯಾಥಮೆಟಿಕ್ಸಲ್ಲಿ ಚಾಪ್ಟರ್ ಇದೆ. ಅದಕ್ಕೆ 5 marks ಕ್ವಶನ್ನು, ಬಟ್ ಆದರೆ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಓಕೆನಾ? ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಬೇಕಾಗುತ್ತೆ. ಅದಕ್ಕೆ ಅಟ್ಲೀಸ್ಟ್ 10 minutes ಅಂತೂ ಬೇಕೇ ಆಗುತ್ತೆ. ಸೊ ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಬೇರೆ ಕ್ವಶನ್ಸ್ ಎಲ್ಲ ಏನಿದೆಯಲ್ಲ ಅದನ್ನು ನೀವು ಲಿಮಿಟೆಡ್ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 3 marks ಕ್ವಶನ್ ಇದೆ, 3 marks ಕ್ವಶನನ್ನು 3 marksಲ್ಲೇ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. 2 marks ಕ್ವಶನನ್ನು 2 marksಲ್ಲೇ ಕಂಪ್ಲೀಟ್ 2 minutesಲ್ಲೇ ಕಂಪ್ಲೀಟ್ ಮಾಡಿ ಟ್ರೈ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ, ಇವಾಗಲೇ ಬರಲ್ಲ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಯಾವುದೋ ಒಂದು ಕ್ವಶನ್, ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಯಾವುದೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್, ಅದನ್ನು ನೀವು ಮಿನಿಮಮ್ 5 to 10 minutes ತೊಗೋತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ವೆನ್ ಯು ರೆಕಗ್ನೈಸ್ ದಟ್ ಕ್ವಶನ್ ಫ್ರಮ್ ಪ್ರೀವಿಯಸ್ ಪ್ರಾಕ್ಟೀಸಿಂಗ್, ನಿಮ್ಗೆ ಆಲ್ರೆಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದೀರಾ ಅಂದರೆ ಇನ್ನೂ ಈಸಿ, ಬೇಗ ಸಾಲ್ವ್ ಮಾಡ್ಬೋದು. ಸೊ ಯು ವಿಲ್ ಗೋ ಆ್ಯಂಡ್ ಸಾಲ್ವ್ ಇಟ್ ಇನ್ ಅಟ್ಲೀಸ್ಟ್ 3 to 5 minutesಲ್ಲಿ ಸಾಲ್ವ್ ಮಾಡ್ಬೋದು. ಈ ಟೈಪ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಟೈಮ್ಡ್ ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಪ್ರಿಸೈಸ್ ಪಾಯಿಂಟ್ ವೈಸ್ ಆನ್ಸರ್ಸ್ನ ಬರೀಬೇಕು. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಆ್ಯಂಡ್ ಸೈನ್ಸಲ್ಲಿ ಪಾಯಿಂಟ್ ವೈಸ್ ಆನ್ಸರ್ಸ್ನ ಬರೀಬೇಕು. ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿ ಇಟ್ಕೋಬೇಕು, ಪಾಯಿಂಟ್ ವೈಸ್ ಆನ್ಸರ್ಸ್ನ ಬರೀಬೇಕಾಗುತ್ತೆ. ಅವಾಯ್ಡ್ ಅನ್ನೆಸೆಸರಿ ಸ್ಟೋರೀಸ್. ಇದನ್ನು ಕೆಲವರು ಮಾಡ್ತಾರೆ.
ಪಾಯಿಂಟ್ಸ್ ವೈಸ್ ಆನ್ಸರ್ಸ್ ಬರೀರಪ್ಪ ಅಂದರೆ ಸುಮ್ಮನೆ ಉದ್ದಕ್ಕೆ ಒಂದು ಎಸ್ಸೆ ಬರೆದಿಟ್ಟಿರೋದು. ಟೀಚರ್ಸ್ಗೂ ಓದೋ ಪೇಷನ್ಸ್ ಇರಲ್ಲ, ನೀವೇನೇ ಅಂಡರ್ಲೈನ್ ಮಾಡಿದ್ರು ಅವ್ರು ನೋಡಲ್ಲ, ಸುಮ್ಮನೆ ಮಾರ್ಕ್ಸ್ ಕಳ್ಕೊತೀರ. ಅದಕ್ಕೆ ಪಾಯಿಂಟ್ ವೈಸ್ ಆನ್ಸರ್ಸ್ನ ಬರಿಬೇಕಾಗುತ್ತೆ. ಫಿಫ್ತ್ ವಿಷಯ ಏನು? 5ನೇ ವಿಷಯ ಸರ್, ಲರ್ನಿಂಗ್ ಥ್ರೂ ಮೈಂಡ್ ಮ್ಯಾಪ್ಸ್ ಅಂತ ಹೇಳ್ತಾರೆ. ಲರ್ನಿಂಗ್ ಥ್ರೂ ಮೈಂಡ್ ಮ್ಯಾಪ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸುಮ್ಮನೆ ಏನೋ ಬರ್ದಿರಲಿ, ಇವಾಗ ಇಲ್ಲಿ ನಿಮ್ಮ ಚಾಪ್ಟರ್ ಹೆಸರು, ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ, ಈ ಮೈಂಡ್ ಮ್ಯಾಪ್ ಹೆಂಗೆ ಮಾಡೋದು? ನಿಮಗೆ ಡೌಟ್ ಇದ್ರೆ ಬೇಕಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಒಂದು ಚಾಪ್ಟ್ರಲ್ಲಿ ಏನೇನೆಲ್ಲ ಬರುತ್ತೆ ಕಾನ್ಸೆಪ್ಟ್ಸ್, ಅದನ್ನೆಲ್ಲ ಒಂದು ಮೈಂಡ್ ಮ್ಯಾಪನ್ನು ಮಾಡ್ಕೋಬೇಕು ನೀವು, ಇನ್ಕ್ಲೂಡಿಂಗ್ ಡಯಾಗ್ರಾಮ್ಸ್, ಇನ್ಕ್ಲೂಡಿಂಗ್ ಕಾನ್ಸೆಪ್ಟ್, ಎವ್ರಿ ಕಾನ್ಸೆಪ್ಟ್ಸ್, ಇನ್ಕ್ಲೂಡಿಂಗ್ ಫಾರ್ಮುಲಾಸ್, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಯು ಶುಡ್ ಮೇಕ್ ಎ ಮೈಂಡ್ ಮ್ಯಾಪ್. ಕೀ ಪಾಯಿಂಟ್ಸ್ಗಳನ್ನ ಬರ್ಕೋಬೇಕು. ನಿಮಗೆ ಏನೋ ಅನ್ಸುತ್ತೆ, ನಿಮಗೇನೋ ಅರ್ಥ ಆಗಿರುತ್ತೆ, ನಿಮ್ಗೆ ಅರ್ಥ ಆಗಿರೋ ರೀತಿ ನೀವೇ ಮೈಂಡ್ ಮ್ಯಾಪನ್ನು ಕ್ರಿಯೇಟ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಅದನ್ನು ಜಸ್ಟ್ ಒಂದು ಸರ್ತಿ ಗ್ಲಾನ್ಸ್ ಮಾಡಿದ್ರೆ ಸಾಕು, ಇಡೀ ಚಾಪ್ಟರ್ ಒಂದು ಸರ್ತಿ ರಿವೈಸ್ ಆಗೋಗುತ್ತೆ. ಈ ರೀತಿ ಮೈಂಡ್ ಮ್ಯಾಪ್ ಮೂಲಕ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಒನ್ ಪೇಜ್ ಚಾಪ್ಟರ್ ರಿವಿಷನ್. ಇದನ್ನು ಹೆಂಗೆ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಒನ್ ಪೇಜಲ್ಲಿ ನಾವು ಚಾಪ್ಟರ್ ರಿವಿಷನ್ ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ವಿಜುವಲ್ ಲರ್ನಿಂಗಿಗೆ ಫ್ಲೋ ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್ನ ನಾವೇ ಬರ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ತೊಗೊಂಡ್ರೆ, ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ತೊಗೊಂಡ್ರೆ, ಮೊದಲಿಗೆ ನಮಗೆ ಟೇಬಲ್ ಗೊತ್ತಿರಬೇಕು, ಫಸ್ಟ್ ಬಾಕ್ಸಲ್ಲಿ ಟೇಬಲ್ ಗೊತ್ತಿರಬೇಕು. ನೆಕ್ಸ್ಟು ಎಲಿಮಿನೇಷನ್ ಮೆಥಡು, ನೆಕ್ಸ್ಟು ಗ್ರಾಫ್. ಇದೊಂದು ಫ್ಲೋ ಚಾರ್ಟ್, ಸಿಂಪಲಾಗಿ ಹೇಳಿದೆ ನಾನು. ಈ ರೀತಿ ಫ್ಲೋ ಚಾರ್ಟನ್ನು ಮಾಡಿಟ್ಕೋಬೇಕು ನೀವು. ರಿಫ್ಲೆಕ್ಸ್ ಆರ್ಕ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ಕೆಲವೊಂದು ಸರ್ತಿ. ರಿಫ್ಲೆಕ್ಸ್ ಆರ್ಕ್ನ ನೀವು ಫ್ಲೋ ಚಾರ್ಟ್ ಮೂಲಕ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈ ರೀತಿ ಫ್ಲೋ ಚಾರ್ಟ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಕಲರ್ಸ್ ಆ್ಯಂಡ್ ಸಿಂಬಲ್ಸ್, ಕಲರ್ಸ್ಗಳನ್ನ ಯೂಸ್ ಮಾಡಿ, ಕಲರ್ ಪೆನ್ಸಿಲ್ಗಳನ್ನ ಯೂಸ್ ಮಾಡಿ, ಸ್ಕೆಚ್ ಪೆನ್ಗಳನ್ನ ಯೂಸ್ ಮಾಡಿ ಟು ಮೇಕ್ ದಿಸ್ ಶೀಟ್. ಆವಾಗ ಡಿಫ್ರೆಂಟ್ ಕಲರ್ಗೆ ಡಿಫ್ರೆಂಟ್ ಥಿಂಗ್ಸ್ನ ಅಸೈನ್ ಮಾಡ್ತೀರ ನೀವು. ಆವಾಗ ನಿಮಗೇನೆ ಓದಬೇಕಾದ್ರೆ, ಓ ಈ ಕಲರ್ ಇದಿತ್ತು, ಈ ಕಲರ್ ಇದಿತ್ತು. ನಮ್ಮ ಬ್ರೈನ್ ಇದೆಯಲ್ಲ, ಅವರ್ ಬ್ರೈನ್ ಕ್ಯಾಚಸ್ ದಿ ಇನ್ಫಾರ್ಮೇಷನ್ ಇನ್ ಕಲರ್ಸ್ ಈಸಿಲಿ. ಕಲರ್ಗಳು ಬೇರೆ ಬೇರೆ ಇದ್ದಾಗ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರಿಮೆಂಬರ್ ಮಾಡಲಿಕ್ಕೆ, ಮೆಮರೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಲರ್ ಪೆನ್ಸಿಲ್ಸ್ನ ಯೂಸ್ ಮಾಡ್ಬೋದು. ಡೈಲಿ ಮೈಂಡ್ ಮ್ಯಾಪ್ ರಿವಿಷನ್ ಎವ್ರಿ ಡೇ. ಇವಾಗ ಫಾರ್ ಎಕ್ಸಾಂಪಲ್ 6 ಚಾಪ್ಟರ್ 7 ಚಾಪ್ಟರ್ ಆಗೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಮಿಡ್ ಟರ್ಮ್ ಹತ್ರ ಬಂದಿದ್ದೀವಿ. ಎಲ್ಲದನ್ನು ರಿವೈಸ್ ಮಾಡೋದಕ್ಕಿಂತ ನಮ್ಮ ಹತ್ರ 7 ಶೀಟು, 7 ಚಾಪ್ಟರ್ 7 ಶೀಟ್ಸ್, ಸುಮ್ಮನೆ ಹಿಂಗೆ ನೋಡ್ತೀರಾ, ಒಂದು ರೌಂಡ್ ರಿವಿಷನ್ ಆಗೋಯ್ತು. ಈ ರೀತಿ ನೀವು ಶೀಟ್ಗಳನ್ನ ಪ್ರಿಪೇರ್ ಮಾಡಿಟ್ಕೋಬೇಕಾಗುತ್ತೆ. ಓಕೆ, 6th ಥಿಂಗ್ ಏನು ಸರ್? ಟಾಪರ್ ಲೆವೆಲ್ ಪ್ರೆಸೆಂಟೇಷನ್. 6ನೇ ವಿಷಯ ಏನು? ನಾವು ಪ್ರೆಸೆಂಟ್ ಮಾಡೋದು ಕೂಡ ತುಂಬ ಚೆನ್ನಾಗಿರಬೇಕು. ಸರ್, ಈ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ. ನೋಡಿ, ಆನ್ಸರ್ ಶೀಟ್ ಎಷ್ಟು ನೀಟಾಗಿರ್ಬೇಕಂದ್ರೆ ನೋಡಿದ ತಕ್ಷಣ ಆಹಾ, ಕಣ್ಣಿಗೆ ಒಂದು ಸ್ವಲ್ಪ ಆನಂದ ಆಗಬೇಕು ಟೀಚರ್ಸ್ಗೆ, ಕರೆಕ್ಷನ್ ಮಾಡೋರಿಗೆ. ಸೊ ಅದು ಹೆಂಗೆ ಮಾಡೋದು? ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಸ್ಟು ಕ್ಲಿಯರ್ ಹೆಡಿಂಗ್ಸ್, ಅಂಡರ್ಲೈನಿಂಗ್ ಕೀವರ್ಡ್ಸ್, ಇದನ್ನ ಎಲ್ಲಿ ಮಾಡ್ತೀರಾ ಸರ್? ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ನೀವು, ರಫ್ ವರ್ಕ್ ಮಾಡಬೇಕಾದ್ರೂ ಕೂಡ, ಸರ್ ರಫ್ ವರ್ಕು ಸರ್ ಅದಕ್ಕೆ ಕೆಟ್ಟದಾಗಿ ಬರ್ದೀನಿ, ಚೆನ್ನಾಗಿ ಬರ್ದಿಲ್ಲ, ಫಾಸ್ಟಾಗಿ ಬರ್ದೆ ಸರ್ ಅದಕ್ಕೆ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ. ಹಂಗೆ ಮಾಡಬೇಡಿ. ನಾನು ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು. ಯು ಶುಡ್ ರೈಟ್ ವೆರಿ ನೀಟ್ಲಿ ಇವನ್ ವೈಲ್ ಯು ಆರ್ ಪ್ರಾಕ್ಟೀಸಿಂಗ್. ಓಕೆನಾ? ರಫ್ ಬುಕ್ಕಲ್ಲೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಂಡರ್ಲೈನ್ ಕೀವರ್ಡ್ಸ್, ಆಮೇಲೆ ಪಾಯಿಂಟ್ ವೈಸ್ ಆನ್ಸರ್ಸ್ನ ಬರೀಬೇಕಾಗುತ್ತೆ ವಿತ್ ನೀಟ್ ಹ್ಯಾಂಡ್ ರೈಟಿಂಗ್. ಓಕೆನಾ? ಆಮೇಲೆ ಪ್ರಾಪರ್ ಸ್ಪೇಸಿಂಗ್ ಇರಬೇಕು. ಒಂದು ಅಕ್ಷರಕ್ಕೆ ಅಥವಾ ಒಂದು ಪದಕ್ಕೆ ಇಷ್ಟು ಗ್ಯಾಪು, ಒಂದು ಪದಕ್ಕೆ ಇಷ್ಟೇಷ್ಟು ಗ್ಯಾಪು, ಆ ರೀತಿ ಮಾಡಬಾರ್ದು. ಫುಲ್ ಕ್ಲೀನಾಗಿ ಪ್ರಾಪರ್ ಸ್ಪೇಸಿಂಗ್ ಇರಬೇಕು, ಯೂನಿಫಾರ್ಮ್ ಆಗಿರಬೇಕು. ಲೇಬ್ಲಿಂಗ್ ಡಯಾಗ್ರಾಮ್ಸ್ ಕ್ಲಿಯರ್ಲಿ. ಇವಾಗ ಡಯಾಗ್ರಾಮ್ಸ್ ಬರೆದಿರ್ತೀರ, ಸುಮ್ಮನೆ ಅದ್ರ ಮೇಲೆ ಬರೆದು ಬಿಡೋದು. ಲೆಫ್ಟ್ ATM ಅಂತ ಬರೀಬೇಕು. ಅಲ್ಲಿ ATM ಒಳಗಡೆ ಬರೆಯೋದಕ್ಕಿಂತ ಒಂದು ಲೈನ್ ಹಾಕ್ಬಿಟ್ಟು ಹೊರಗಡೆ ದಿಸ್ ಈಸ್ ಲೆಫ್ಟ್ ATM ಅಂತ ಒಂದು ಆರೋ ಮಾರ್ಕ್ ಬರೆದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲದನ್ನು ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ವಿ ಕ್ಯಾನ್ ಏಸ್ ದಿಸ್ ಪ್ರೆಸೆಂಟೇಷನ್ ಆ್ಯಸ್ ವೆಲ್. ಸೊ ಇದೆಲ್ಲದ್ರ ಜೊತೆಗೆ ಡೈಲಿ ಇನ್ನೂ ಒಂದು ವಿಷಯ, 7ನೇ ವಿಷಯ, 7th ಥಿಂಗ್ ಏನು ಮಾಡಬೇಕಂದ್ರೆ ನಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ನೆಸ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಚೆನ್ನಾಗಿರ್ಬೇಕು. ಬೇಸಿಕಲಿ ನೆಮ್ಮದಿಯಾಗಿ ಖುಷಿಯಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಥರ ಚೆನ್ನಾಗಿರ್ಬೇಕಾಗತ್ತೆ. ಹೆಂಗಿರೋದು? ಡೈಲಿ ನಾವು ಫಸ್ಟು ಪ್ರಾಪರ್ ಸ್ಲೀಪ್ ಮಿನಿಮಮ್. ನನ್ನನ್ನು ಕೇಳಿದ್ರೆ ಸುಮಾರು ಜನ ಹೇಳಿರ್ತಾರೆ ನಿಮಗೆ, SSLC ಲೈಫ್ ಟರ್ನಿಂಗ್ ಪಾಯಿಂಟು, ನೀವು 3 ಅವರ್ ನಿದ್ದೆ ಮಾಡಿ ಸಾಕು, 4 ಅವರ್. ಖಂಡಿತ ಇಲ್ಲ. ನಮ್ಮದೆಲ್ಲ ಬೆಳೆಯೋ ವಯಸ್ಸು. ಇವಾಗ ನಾವು ಚೆನ್ನಾಗಿರಲಿಲ್ಲ ಅಂದರೆ ಫ್ಯೂಚರಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಳ್ಳೆ ನಿದ್ದೆ, ಮಿನಿಮಮ್ 8 ಅವರ್ಸ್ ಅಂತಾರೆ, ಅಟ್ಲೀಸ್ಟ್ 7 ಅವರ್ಸ್ ಒಳ್ಳೆ ನಿದ್ದೆ ಮಾಡಲೇಬೇಕು. ಎವ್ರಿ ಒನ್ ಶುಡ್ ಡೂ ಇಟ್. ಎಲ್ಲರೂ ಕೂಡ, ನಾನು ಅಷ್ಟೇ, ನೀವು ಅಷ್ಟೇ, ನಿಮ್ಮ ಪೇರೆಂಟ್ಸು ಅಷ್ಟೇ, ಎಲ್ಲರೂ ಕೂಡ ಮಿನಿಮಮ್ 7 ಗಂಟೆಗಳ ನಿದ್ದೆ ನಮಗೆ ಅವಶ್ಯಕತೆ ಇದೆ. ಮಿನಿಮಮ್ 7 ಅವರ್ಸ್ ಆಫ್ ಸ್ಲೀಪ್. ಇದು ನೀವು ಹೆಂಗೆ ಮಾಡ್ತೀರಾ? ಸ್ಕೂಲಿಂದ ಬಂದಾಗ ಒಂದು 2 ಗಂಟೆ ಮಲ್ಕೊಂಡು, ಆಮೇಲೆ ನೈಟ್ ಒಂದು 6 ಗಂಟೆ ಮಲ್ಕೋತೀರಾ, ಅದು ನಿಮಗೆ ಬಿಟ್ಟಿದ್ದು. ಸ್ಪ್ಲಿಟ್ ಮಾಡ್ತೀರಾ ಅಥವಾ ಒಂದೇ ಸರ್ತಿ ಮಲಗ್ತೀರಾ? ನಾನೇನು ಕೇಳಿದ್ರೆ ನೈಟೇ ಫುಲ್ಲು
ನಿದ್ದೆನ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ನಿದ್ದೆ ಮಾಡೋದು ಬೇಡ. ಓಕೆನಾ? ಸೊ 7 hours ಆಫ್ ಸ್ಲೀಪ್, ಬ್ಯಾಲೆನ್ಸ್ಡ್ ಡಯೆಟ್. ಇದು ಜಂಕ್ ಫುಡ್ಡು, ಹೋಗಿ ಚಿಪ್ಸು. ನನ್ನ ಸ್ಟೂಡೆಂಟ್ ಒಬ್ಬ ಇದ್ದ, ಗೌತಮ್ ಅಂತ ಅವನ ಹೆಸರು. ಅವ್ನು ನೋಡಿದ್ರೆ ಏನನ್ಕೋತಾನೋ, ಅವನು ಡೈಲಿ ಇದು ಬಿಂಗೋ ಯಾವುದೋ ಟ್ಯಾಂಗಲ್ಸ್ ಅಂತನೋ ಏನೋ ಒಂದು ಬರುತ್ತೆ, ಮ್ಯಾಡ್ ಆ್ಯಂಗಲ್ಸ್ ಸಾರಿ, ಆ ಮ್ಯಾಡ್ ಆ್ಯಂಗಲ್ಸ್ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಅದು ತಿನ್ನೋನು ವಾರಕ್ಕೆ 4 ಸರ್ತಿ ಹೊಟ್ಟೆ ನೋವು, ಹೊಟ್ಟೆ ಹುಷಾರಿಲ್ಲ ಅಂದ್ ಮಲ್ಕೊಳೋನು. ಇದಾಗಬಾರ್ದು ಅಂದ್ರೆ ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಡೂ ಬ್ಯಾಲೆನ್ಸ್ ದ ಡಯೆಟ್. ನಾವು ಡೈಲಿ ಗ್ರೀನ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಜೊತೆಗೆ ಪ್ರೋಟೀನ್ ತಿನ್ನಬೇಕು, ಜೊತೆಗೆ ಒಳ್ಳೆ ಅಮೌಂಟ್ ಆಫ್ ವಿಟಮಿನ್ಸ್, ಫೈಬರ್ಸ್, ಎವ್ರಿಥಿಂಗ್ ವಿ ಶುಡ್ ಬ್ಯಾಲೆನ್ಸ್. ನಮ್ಮ ತಟ್ಟೆ ಅರ್ಧಕ್ಕರ್ಧ ಭಾಗ ಗ್ರೀನ್ ಕಲರ್ ಕಾಣಿಸ್ಬೇಕು. ಓಕೆನಾ? ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಇವತ್ತಿಂದ ನೀವು ವೆಜಿಟೇಬಲ್ಸ್ನ ಚೆನ್ನಾಗಿ ತಿಂತೀರಾ ಅಂತ ಭಾವಿಸ್ತೀನಿ. ಒಳ್ಳೆ ಪ್ರೋಟೀನ ತೊಗೊಳ್ಳಿ. ಸೊ ಬ್ಯಾಲೆನ್ಸ್ ಡಯಟ್ ಇರಲಿ, ರೆಗ್ಯುಲರ್ ಹೈಡ್ರೇಷನ್ ಎವ್ರಿ ಡೇ. ಸ್ಕೂಲ್ಗಳಲ್ಲಿ ಇವಾಗ ವಾಟರ್ ಬ್ರೇಕ್ ಅಂತಲೇ ಕೊಡ್ತಾರೆ ಕೆಲವು ಕಡೆ. ಡೈಲಿ ನೀರು ಮಿನಿಮಮ್ 3 ಲೀಟರ್ಸ್ ಕುಡಿಬೇಕಾಗುತ್ತೆ. ಆಮೇಲೆ ಅವಾಯ್ಡ್ ಜಂಕ್ ಫುಡ್. ಇದು ಹೇಳಿದೆ ನಾನು, ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಲಿಮಿಟೆಡ್ ಕೆಫೇನ್ ಆ್ಯಂಡ್ ಸ್ಕ್ರೀನ್ ಟೈಮನ್ನ ಲಿಮಿಟ್ ಮಾಡಿ. ನಮ್ಮ ಕ್ಲಾಸಸ್ನ ಕೇಳ್ತೀರಾ, ಅದನ್ನು ಹೊರತಾಗಿ ಸುಮ್ಮನೆ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರೋದು, ಸುಮ್ಮನೆ ನೋಡ್ತಾ ಇರೋದು. ಒಂದು ಸರ್ತಿ ಆ ರೀಲ್ ಸ್ಟಾರ್ಟ್ ಮಾಡಿಬಿಟ್ರೆ ನನಗೆ ಆಗುತ್ತೆ. ಒಂದು ಸರ್ತಿ ಸ್ಟಾರ್ಟ್ ಮಾಡಿದ್ದು ಇದೊಂದು ರೀಲು ಅಂತ ಹೋಗ್ತಾ ಇರೋದು. ಎಷ್ಟು 2 ಅವರ್ ಆಯಿತು, 3 ಅವರ್ ಆಯಿತು. ಆ ಸ್ಕ್ರೀನ್ ಟೈಮನ್ನು ಆದಷ್ಟು ಕಡಿಮೆ ಮಾಡಿ. ಸಾಧ್ಯ ಆದರೆ ಇನ್ಸ್ಟಾಗ್ರಾಮನ್ನು 1 ವರ್ಷ ಡಿಲೀಟ್ ಮಾಡಿಡಿ, ಪರವಾಗಿಲ್ಲ, ಏನು ಕಳ್ಕೊಳ್ಳಲ್ಲ. ಇಲ್ಲ ಬೇಕೇ ಬೇಕು ಅಂದರೂ ಹಾಫ್ ಆನ್ ಅವರ್ 1 ಅವರ್ಗೆ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ಗೆ ಮ್ಯಾಕ್ಸಿಮಮ್ ಸುಮ್ಮನೆ ರಿಫ್ರೆಶ್ಮೆಂಟ್ಗೆ ಯು ಕ್ಯಾನ್ ವಾಚ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆಲ್ಸೋ. ನಾನೇನೋದಕ್ಕೆ ಬೇಡ ಅಂತ ಹೇಳಲ್ಲ. ಬಟ್ ಆದರೆ ಬೇರೆ ಅನವಶ್ಯಕ ವಿಷಯಗಳಿಗೆ ಸ್ಕ್ರೀನ್ ಟೈಮನ್ನು ಜಾಸ್ತಿ ಮಾಡೋದು ಬೇಡ. ಕ್ಲಾಸಸ್ ಕೇಳ್ತೀರಾ, ವೆಲ್ ಆ್ಯಂಡ್ ಗುಡ್, ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಶಾರ್ಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು ನಾವು. ಇವಾಗ ಸ್ಪೋರ್ಟ್ಸ್ ಬರುತ್ತೆ, ನಿಮಗೆ ಸ್ಪೋರ್ಟ್ಸ್ ಟೈಮ್ ಇರುತ್ತೆ. ಸೊ ಅದರಲ್ಲಿ ಟೈಮ್ ಮ್ಯಾನೇಜ್ ಮಾಡಬೇಕು. ಅದು ಒಂದಾದರೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಡೈಲಿ ಮಾರ್ನಿಂಗ್ ವಾಕ್ ಮಾಡ್ತೀರಾ, ಎಕ್ಸಸೈಸಸ್ ಮಾಡ್ತೀರಾ, ಏನೋ ಸ್ವಿಮ್ಮಿಂಗ್ ಹೋಗ್ತೀರಾ, ಕ್ರಿಕೆಟ್ ಆಡ್ತೀರಾ, ಕಬಡ್ಡಿ ಆಡ್ತೀರಾ, ಎನಿಥಿಂಗ್ ಯು ಶುಡ್ ಡು. ಡೈಲಿ ಬೆಳಗ್ಗೆ ಯೋಗ ಮಾಡ್ತೀರಾ, ಮೆಡಿಟೇಷನ್ ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲ, ಬಟ್ ಯೋಗ ಮಾಡ್ತೀರಾ. ಸೊ ಇದೆಲ್ಲವೂ ಕೂಡ ನೀವು ಡೆಫಿನೆಟ್ಲಿ ಮಾಡಬೇಕಾಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಯಾವ್ದಾದ್ರು ಒಂದು ಹ್ಯಾಬಿಟನ್ನು ಬೆಳೆಸ್ಕೋಬೇಕಾಗುತ್ತೆ ಎವ್ರಿ ಡೇ. ಸೊ ಇದನ್ನು ಮಾಡ್ತಾ ಜೊತೆಗೆ ಪಾಸಿಟಿವ್ ಮೈಂಡ್ಸೆಟ್ ಡೆಫಿನೆಟ್ಲಿ ಬೆಳೆಸ್ಕೋಬೇಕಾಗುತ್ತೆ. ಡೈಲಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಮೊಮೆಂಟಮ್. ಎವ್ರಿ ಡೇ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಂದು ಮೊಮೆಂಟಮ್ ಸಿಗುತ್ತೆ ನಮಗೆ. ಇವಾಗ ನಿಮಗೆ 60-70% ಬರ್ತಿದೆ ಅಂತ ಇಟ್ಕೊಂಡು ಸ್ಕೂಲಲ್ಲಿ, ಇನ್ನೊಂದು ತಿಂಗಳು ಬಿಟ್ಟು ಇದನ್ನೆಲ್ಲದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ 75 ಅಂತೂ ಹೋಗಿರ್ತೀನಿ. ನಾನು ಪ್ರಾಮಿಸ್, ಇದು ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಇದನ್ನೆಲ್ಲದು ಪ್ರಾಕ್ಟೀಸ್ ಮಾಡಿದ್ರೆ ಯುವರ್ ಮಾರ್ಕ್ಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಈ ಮಾರ್ಕ್ಸ್ ಇನ್ಕ್ರೀಸ್ ಆಗೋದು ಏನು ಅರ್ಥ? ಇದು ನಿಮ್ಮ ಸ್ಕೋರ್ ಬರ್ತಿದೆ ಅಂತಲ್ಲ, ದಟ್ ಯು ಆರ್ ಗೆಟಿಂಗ್ ಡಿಸಿಪ್ಲಿನ್ ಇನ್ ಯುವರ್ ಲೈಫ್. ಯು ಆರ್ ಗೆಟಿಂಗ್ ಸಮಥಿಂಗ್. ನಿಮ್ಮ ಲೈಫಲ್ಲಿ ಏನೋ ಒಂದು ಡಿಸಿಪ್ಲಿನ್ ಬರ್ತಾ ಇದೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದು ನಡೀತಾ ಇದೆ ಅಂತ ಅರ್ಥ, ಒಂದು ಮೊಮೆಂಟಮ್ ಸಿಗ್ತಾ ಇದೆ ಅಂತ ಅರ್ಥ. ಇದನ್ನು ಲೈಫ್ ಪೂರ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ತೀವಿ. ಓಕೆನಾ? ಸೊ ಇಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಕೊನೆಯದಾಗಿ ಹೇಳ್ತೇನೆ, ಯಾರು ಇಲ್ಲಿವರೆಗೂ ನೋಡಿದಿರಾ, ಕಾಂಗ್ರ್ಯಾಚುಲೇಷನ್ಸ್, ಯು ಆರ್ ಗೋಯಿಂಗ್ ಟು ಮೇಕ್ ಇಟ್, ಐ ನೋ. ಬಟ್ ಐ ವಾಂಟ್ ಅ ಪ್ರಾಮಿಸ್ ಫ್ರಮ್ ಯುವರ್ ಸೈಡ್. ನಿಮ್ಮ ಸೈಡಿಂದ ನನಗೆ ಒಂದು ಪ್ರಾಮಿಸ್ ಬೇಕು. ಪ್ರಾಮಿಸ್ ಮಾಡಿ ದ್ಯಾಟ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಆಲ್ ದಿಸ್ ಆ್ಯಂಡ್ ನಾಟ್ ಜಸ್ಟ್ ಬ್ರಿಂಗ್ ಗುಡ್ ಮಾರ್ಕ್ಸ್. ಬರೀ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದಲ್ಲ, ನಿಮ್ಮ ಲೈಫಲ್ಲೇ ಒಂದು ಡಿಸಿಪ್ಲಿನ್ ಬರಲಿ, ನಿಮ್ಮ ಲೈಫಲ್ಲೇ ಒಂದು, ನನಗೂ ಹೇಳ್ಕೊತಾ ಇದ್ದೀನಿ ನಾನು ಇಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ. ಸೊ ಐ ಆಲ್ಸೋ ಪ್ರಾಮಿಸ್ ಮೈ ಸೆಲ್ಫ್, ಯು ಶುಡ್ ಆಲ್ಸೋ ಡೂ ಅ ಪ್ರಾಮಿಸ್ ದ್ಯಾಟ್ ಯು ವಿಲ್ ಫಾಲೋ ಆಲ್ ಆಫ್ ದಿಸ್. ನಿಮ್ಗಷ್ಟೇ ಅಲ್ಲ, ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಟೀಚರ್ಸು, ನನಗೆ ಎಲ್ಲರಿಗೂ ಕೂಡ ಖುಷಿಯನ್ನು ಸಾಧನೆ ಮಾಡಿ ತೊಗೊಂಬರ್ತೀರ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾ, ಐ ಹೋಪ್ ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಪ್ರಾಬಬ್ಲಿ ನಾನು ಆ ಒಂದು ಶೀಟ್ ರಿವಿಷನ್ ಹೆಂಗೆ ಮಾಡೋದು, ರಿವಿಷನ್ ಶೀಟ್ನ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಳ್ಳಿಕ್ಕೆ ಮತ್ತೆ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು.